ಅಯೋಧ್ಯೆ ಹುಂಡಿ ಹಣ ಕಳ್ಳತನ ಪ್ರಕರಣದ ಬೆನ್ನಲ್ಲೇ ಇದೀಗ ರಾಜ್ಯದ ದೇವಸ್ಥಾನಗಳಲ್ಲಿ ಹೈ ಅಲರ್ಟ್. ರಾಜ್ಯದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಹುಂಡಿ ಭದ್ರತೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಮುಜರಾಯಿ ಇಲಾಖೆಯ 10 ದೇವಸ್ಥಾನಗಳ ಹುಂಡಿಗಳ ಮೇಲೆ ಇದೀಗ ಸಿಸಿಟಿವಿ ಕಣ್ಗಾವಲು. ಜಿಲ್ಲೆಯ ಸುಪ್ರಸಿದ್ಧ ಮೈಲಾರ್ ಮಲ್ಲಣ್ಣ, ಝರಣಿ ನರಸಿಂಹಸ್ವಾಮಿ, ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನ, ಹೊನ್ನಿಕೇರಿ ಸಿದ್ದೇಶ್ವರ, ಪಾಪನಾಶಲಿಂಗ ದೇವಸ್ಥಾನ ಸೇರಿ 10 ದೇವಸ್ಥಾನಗಳ ಮೇಲೆ ಇದೀಗ ಹದ್ದಿನ ಕಣ್ಣು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರದಲ್ಲಿರುವಂತಹ ಮೈಲಾರ್ ಮಲ್ಲಣ್ಣ ದೇವಾಲಯ, ಈ ಒಂದು ದೇವಸ್ಥಾನದ 13 ಹುಂಡಿಗಳಿಗೆ 16 ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ನಡೆಯುವಂತಹ ಹುಂಡಿ ಎಣಿಕೆ ಕಾರ್ಯ ಇದೀಗ ಸಂಪೂರ್ಣ ಸಿಸಿಟಿವಿ ಕಣ್ಗಾವಲಿನಲ್ಲಿಯೇ ನಡೆಯಲಿದೆ. ದೇವಸ್ಥಾನಕ್ಕೆ ವಾರ್ಷಿಕವಾಗಿ 1.5 ಕೋಟಿಗೂ ಅಧಿಕ ದೇಣಿಗೆ ಸಂಗ್ರಹವಾಗ್ತಿತ್ತು ಎಂದು ತಿಳಿದು ಬಂದಿದೆ. ಭಕ್ತರ ಹಾಕಿದಂತ ದೇಣಿಗೆ ಹಣ ಇದೀಗ ದುರುಪಯೋಗ ಆಗದಂತೆ ನಿಗಾ ವಹಿಸಿದ್ದೇವೆ. ಸರ್ಕಾರದ ಆದೇಶಕ್ಕಿಂತ ಮೊದಲೇ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ. ಸರ್ಕಾರದ ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದೇವೆ ಎಂದು ದೇವಸ್ಥಾನದ ಇಒ ಅನಂತರಾವ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ಈಗ ಇತ್ತೀಚೆಗೆ ನಮ್ಮ ಎ ಟೆಂಪಲ್ 7 ಬರ್ತಾವೆ ಬೀದರ್ ಜಿಲ್ಲೆಯಲ್ಲಿ, ಮತ್ತು ಆಮೇಲೆ 3 ಬಿ ಬರ್ತಾವೆ. ಈಗ ನಾವು ಎಲ್ಲ ಕಡೆ CC ಕ್ಯಾಮ್ರಾ ಮಚ್ಚಿದ್ದೀವಿ. ಈಗ ಮತ್ತೆ ಮುಂದೆ ಏನು ಸರ್ಕಾರದಿಂದ ನಿರ್ದೇಶನ ಬರ್ತಾವೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತೀವಿ. ಹುಂಡಿ ಕೌಂಟ್ ಮಾಡ್ತೀವಿ, CC ವಿಡಿಯೋ ಕ್ಯಾಮ್ರಾ ಮಾಡಿಸ್ತೀವಿ, CC ಕ್ಯಾಮ್ರಾ ಇದರಲ್ಲೇ ಮಾಡ್ತೀವಿ ಹುಂಡಿ ಕೌಂಟು. ತಹಸೀಲ್ ಆಫೀಸ್ ಸ್ಟಾಫ್ ಬರ್ತದೆ, ಪೊಲೀಸ್ ಇಲಾಖೆಯಿಂದ ಪೊಲೀಸರು ಬರ್ತಾರೆ, ಬ್ಯಾಂಕ್ನವ್ರು ಬರ್ತಾರೆ, ನಮ್ಮ ಟೆಂಪಲ್ ಸ್ಟಾಫ್ ಎಲ್ಲರೂ ಸೇರಿ ಹುಂಡಿ ಕೌಂಟಿಂಗ್ ಮಾಡ್ತೀವಿ. ಪ್ರಕಾರ ಸೂಚನೆ ಕೊಡೋಕ್ಕಿಂತ ಮುಂಚಿಂದ ಅದ. ಈಗ ಮತ್ತೆ ಮುಂದೆ ಏನು ಫರ್ದರ್ ಸೂಚನೆಗಳು ಬರ್ತಾವೆ ಅದ್ರ ಕ್ರಮ ಪ್ರಕಾರ ಕ್ರಮ ಕೈಗೊಳ್ತೀವಿ. ಸರ್ಕ್ಯುಲರ್ಸ್ ಬಂದಿರ್ತಾವೆ, ಯಾವ ರೀತಿ ಹುಂಡಿ ಕೌಂಟ್ ಮಾಡಬೇಕು, ಕ್ಯಾಮ್ರಾ ಬಗ್ಗೆ ಇದೆ, ಅದ್ರ ಪ್ರಕಾರ ನಾವೆಲ್ಲ ಕಡೆ CC ಕ್ಯಾಮ್ರಾ ಹಾಕಿದ್ವಿ. ನಾವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಹುಂಡಿ ಕೌಂಟಿಂಗ್ ಮಾಡತ್ತೀವಿ, CC ಕ್ಯಾಮ್ರಾ ಆಗಲಿ ವಿಡಿಯೋ ಕ್ಯಾಮ್ರಾ ಮಾಡಿಸ್ತೀವಿ, ಪೊಲೀಸರು ಬರ್ತಾರೆ, ತಹಸೀಲ್ ಆಫೀಸ್ ಸ್ಟಾಫ್ ಬರ್ತಾರೆ, ನಮ್ಮ ಸ್ಟಾಫ್ ಇರ್ತಾರೆ. ಅಂಥವೇನು ಘಟನೆ ನಡೆದಿಲ್ಲ. ಇನ್ನು ಮತ್ತೆ ಮುಂದೆ ಸರ್ಕಾರದಿಂದ ಮತ್ತೇನು ನಿರ್ದೇಶನ ಬಂದರೆ ಅದ್ರ ಪ್ರಕಾರ ಕ್ರಮ ಕೈ. CCTV ಜಾಗೃತಿ ಜನರ ಭದ್ರತೆ ಕಡೆಯಿಂದ ಯಾರು ಬಂದವ್ರು ಕಳ್ತನ ಆದರೆ, ಯಾರ ಮಗು ಅದು ಕಳೆದ್ರೆ ಅಂಥ ಪ್ರಕರಣಗಳಿಗೆ ಹಾಕಿದ್ದೀವಿ. ಮತ್ತು ಹುಂಡಿ ಕೌಂಟಿಂಗ್ ಕಡೆಯಿಂದ ಹಾಕಿದ್ದೀವಿ, ಹುಂಡಿ ಕಡೆಯಿಂದ ಇದೆ. ಎಲ್ಲ ಹುಂಡಿ ಮೇಲೆ CC ಕ್ಯಾಮ್ರಾಗಳು ಇದೆ. ಬಂದಂಥ ಭಕ್ತಾದಿಗಳು ಅವಸರದಲ್ಲಿ ಏನೋ ಮಕ್ಕಳು ಕಳ್ಕೊತಾರೆ, ಬೆಳ್ಳಿ ಬಂಗಾರ ಕಳ್ಕೊತಾರೆ, ಅದು ನೋಡಲಿಕ್ಕೆ ಪೊಲೀಸರಿಗೂ ಅನುಕೂಲ ಆಗುತ್ತೆ. ಅವರ ಈ ಭಾಗದಲ್ಲಿ ಕಳ್ತನ ಆಗಲಿ, ಕೊಲೆ ಪ್ರಕರಣ ಆಗಲಿ, ಈ ಭಾಗದಲ್ಲಿ ರೋಡಿಗೂ ಕ್ಯಾಮ್ರಾ ಇಟ್ಟಿದ್ದೀವಿ. CC ರೋಡಿಗೆ ನಮ್ದೇನು ಕಮಾನ್ ಇದೆ, ಅಲ್ಲೂ ಕ್ಯಾಮ್ರಾ ಇಟ್ಟಿದ್ದೀವಿ. ಪೊಲೀಸರಿಗೆ ಅಲ್ಲಿ ಅನುಕೂಲ ಆಗ್ತದೆ. ಎಲ್ಲ ಹುಂಡಿಗಳಿಗೆ ಕ್ಯಾಮ್ರಾ ಇದೆ. ಎಲ್ಲಿ ದೇವಸ್ಥಾನ ಒಳಗಡೆ ಆವರಣದಲ್ಲಿ ಇಷ್ಟೇ ಹುಂಡಿ ಇದೆ, ಬೇರೆ ಕಡೆ ಎಲ್ಲೂ ಇಲ್ಲ. ಆಗಬಾರ್ದಂತ ಕ್ಯಾಮ್ರಾಗಳು 13 ಹುಂಡಿಗಳು ಇಲ್ಲಿ ಕ್ಯಾಮ್ರಾಗಳಿದೆ. ಅಂದ್ರೆ ಮಂಟಪದಾಗ 4 ಕ್ಯಾಮ್ರಾ ಇದು ಹುಂಡಿ ಇದೆ, ಅಲ್ಲಿ ಕ್ಯಾಮ್ರಾ ಹಾಕ್ಸಿದ್ವಿ. ಒಳಗೆ ಗರ್ಭಗುಡಿ ಒಂದು 4 ಇದೆ.